ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಲ್ಲಿವರೆಗೆ ಕೇವಲ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅಮೆರಿಕ ಈಗ ಭಾರತದ ದೇವರುಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಭಾರತದ ಕೋಟ್ಯಂತರ ಜನ ಭಕ್ತರು ಆರಾಧನೆ ಮಾಡುವ ಆಂಜನೇಯನನ್ನ ಅಮೆರಿಕ ಅವಮಾನ ಮಾಡಿದೆ. ಭಾರತೀಯರ ಆರಾಧ್ಯ ದೈವ ವಾಯುಪುತ್ರನ ಬಗ್ಗೆ ಟ್ರಂಪ್ ಆಪ್ತ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ. ಇಲ್ಲಿವರೆಗೆ ಕೇವಲ ರಾಜತಾಂತ್ರಿಕ ವಿಚಾರದಲ್ಲಿ ಭಾರತವನ್ನ ಎದುರು ಹಾಕೊಂಡಿದ್ದ ಅಮೆರಿಕ ಈಗ ಧಾರ್ಮಿಕವಾಗಿ ಕೂಡ ಭಾರತವನ್ನ ಎದುರು ಹಾಕೊಂಡಿದೆ. ಧಾರ್ಮಿಕ ವಿಚಾರದಲ್ಲಿ ಭಾರತವನ್ನ ಕೆಣಕುವ ಪ್ರಯತ್ನ ಮಾಡ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಟ್ರಂಪ್ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಇಲ್ಲಿವರೆಗೆ ಸೆಕ್ಯುಲರ್ ದೇಶವಾಗಿದ್ದ ಅಮೆರಿಕ ಈಗ ಕಟ್ಟರ್ ಕ್ರಿಶ್ಚಿಯನ್ ದೇಶವಾಗಿ ಬದಲಾಗುತ್ತಿದೆ. ಯಾವ ರೀತಿ ಮುಸ್ಲಿಂ ದೇಶಗಳು ಕಟ್ಟರ್ ಪದ್ಧತಿಯನ್ನ ಪಾಲನೆ ಮಾಡ್ತಾವೋ ಅದೇ ರೀತಿ ಈಗ ಅಮೆರಿಕ ಕೂಡ ಕಟ್ಟರ್ ಕ್ರಿಶ್ಚಿಯಾನಿಟಿಯ ಕಡೆ ಮುಖ ಮಾಡ್ತಾ ಇದೆ. ಹೀಗೆ ಅಮೆರಿಕಾದಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಂತೆ ಭಾರತದ ದೇವರುಗಳನ್ನ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದರಲ್ಲೂ ಟ್ರಂಪ್ ಆಪ್ತ ನಮ್ಮ ಹನುಮಂತನ ವಿರುದ್ಧವೇ ನಾಲಗೆ ಹರಿಬಿಟ್ಟಿದ್ದಾನೆ. ಹನುಮಂತನನ್ನ ಫೇಕ್ ಹಿಂದೂ ಗಾಡ್ ಅಂತ ಕರೆದಿದ್ದಾನೆ. ಇಂಥದ್ದೊಂದು ಹೇಳಿಕೆ ನೀಡ್ತಾ ಇದ್ದಂತೆ ಭಾರತೀಯರು ಕೆರಳಿ ಕೆಂಡವಾಗಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಆಪ್ತ ಹನುಮಂತನ ಬಗ್ಗೆ ಏನು ಹೇಳಿದ್ದಾರೆ? ರಾಜತಾಂತ್ರಿಕವಾಗಿ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದ ಅಮೆರಿಕ ಈಗ ನಮ್ಮ ದೇವರುಗಳನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಅಮೆರಿಕ ಕಟ್ಟರ್ ಕ್ರಿಶ್ಚಿಯನ್ ದೇಶವಾಗಿ ಬದಲಾಗ್ತಾ ಇದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಳೆದ 1 ವರ್ಷದ ಅವಧಿಯಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ಬದಲಾಗಿದೆ. ಅದರಲ್ಲೂ ಭಾರತದ ವಿಚಾರದಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ತನ್ನ ಬಣ್ಣ ಬದಲಾಯಿಸಿಬಿಟ್ಟಿದೆ. ಯಾವ ಅಮೆರಿಕವನ್ನ ನಾವು ತುಂಬಾನೇ ಮುಂದುವರೆದಿರುವ ದೇಶ ಅಂತ ಕರಿತಾ ಇದ್ವು, ಆ ಅಮೆರಿಕ ಈಗ ಮಾನಸಿಕ ಸ್ಥಿತಿಯಲ್ಲಿ ತುಂಬಾನೇ ಹಿಂದೆ ಹೋಗ್ತಾ ಇದೆ. ಇಲ್ಲಿವರೆಗೆ ಎಲ್ಲರನ್ನ ತನ್ನ ದೇಶದೊಳಗೆ ಇಟ್ಕೊಂಡು ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟು ಎಲ್ಲಾ ಧರ್ಮದವರನ್ನ ತನ್ನವರಂತೆ ನೋಡಿಕೊಳ್ತಾ ಇದ್ದ ಅಮೆರಿಕ ಈಗ ಇದ್ದಕ್ಕಿದ್ದ ಹಾಗೆ ಬದಲಾಗಿದೆ. ಸ್ನೇಹಿತರೆ, ನೀವೆಲ್ಲ ಅಮೆರಿಕದಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡೋದನ್ನ ನೋಡಿರಬಹುದು. ಶ್ವೇತ ಭವನದಲ್ಲೇ ದೀಪವನ್ನ ಬೆಳಗಿಸಿ ಅಮೆರಿಕಾದಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಅಲ್ಲಿಗೆ ಅಮೆರಿಕ ಭಾರತದ ಸಂಸ್ಕೃತಿಗೆ, ಭಾರತದ ಧಾರ್ಮಿಕತೆಗೆ ಅದೆಷ್ಟು ಗೌರವ ಕೊಡ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹೀಗೆ ತನ್ನ ಶ್ವೇತ ಭವನದಲ್ಲೇ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದ ಅಮೆರಿಕ ಈಗ ಭಾರತದ ದೇವರ ಮೇಲೆಯೇ ಮುಗಿಬಿದ್ದಿದೆ. ಹನುಮಂತನನ್ನ ಫೇಕ್ ಗಾಡ್ ಅಂತ ಅಮೆರಿಕದ ರಾಜಕಾರಣಿಯೊಬ್ಬ ಕರೆದು ಬಿಟ್ಟಿದ್ದಾನೆ. ಹಾಗಂತ ಈತ ಸಣ್ಣ ಪುಟ್ಟ ರಾಜಕಾರಣಿ ಅಂತ ಅಂದುಕೊಳ್ಬೇಡಿ. ಸದ್ಯ ಅಮೆರಿಕದ ಅಧ್ಯಕ್ಷ ಪೀಠದಲ್ಲಿ ಕುಳಿತಿರುವ ಟ್ರಂಪ್ನ ಅತ್ಯಾಪ್ತ ಹೆಸರು ಅಲೆಕ್ಸಾಂಡರ್ ಡಂಕನ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಹೇಗೆ ದೇವಸ್ಥಾನಗಳಿದೆಯೋ ಅಮೆರಿಕದಲ್ಲಿ ಕೂಡ ನಮ್ಮವರು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಇಲ್ಲಿವರೆಗೆ ಅಮೆರಿಕ ಇದ್ಯಾವುದಕ್ಕೂ ತೊಂದರೆ ಕೊಟ್ಟಿರಲಿಲ್ಲ. ಅಮೆರಿಕದಲ್ಲಿ ಹನುಮಂತನ ಎತ್ತರದ ಪ್ರತಿಮೆ ಕೂಡ ನಿರ್ಮಾಣವಾಗಿದೆ. ಬರೋಬ್ಬರಿ 90 ಅಡಿ ಎತ್ತರದ ಪ್ರತಿಮೆ ಇದು. ಈ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅನ್ನುವ ಹೆಸರನ್ನ ಕೂಡ ಇಡಲಾಗಿದೆ. ಅಮೆರಿಕದ ಟೆಕ್ಸಾಸ್ ನಗರದ ಶುಗರ್ಲ್ಯಾಂಡ್ ಅನ್ನುವ ಪ್ರದೇಶದಲ್ಲಿ ಈ ಹನುಮಂತನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಅಮೆರಿಕದಲ್ಲಿ ನಿರ್ಮಾಣವಾಗಿರುವ ಹನುಮಂತನ ಪ್ರತಿಮೆ ಅಮೆರಿಕದ 4ನೇ ಅತಿ ಎತ್ತರದ ಪ್ರತಿಮೆ ಅನ್ನುವ ಖ್ಯಾತಿಗೆ ಕೂಡ ಪಾತ್ರವಾಗಿದೆ. ಇದೇ ಸ್ಟ್ಯಾಚ್ಯೂ ಬಗ್ಗೆ ಈಗ ಅಲೆಕ್ಸಾಂಡರ್ ಡಂಕನ್ ನಾಲಿಗೆ ಹರಿಬಿಟ್ಟಿರೋದು. ಹನುಮಂತನ ಪ್ರತಿಮೆಯ ವಿಡಿಯೋವನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವ ಡಂಕನ್, ಇಂತಹ ಫಾಲ್ಸ್ ಗಾಡ್ಗಳ ಪ್ರತಿಮೆ ನಮ್ಮ ದೇಶದಲ್ಲಿ ಯಾಕೆ ನಿರ್ಮಾಣವಾಗ್ತಾ ಇದೆ? ಅಮೆರಿಕ ಕ್ರಿಶ್ಚಿಯನ್ ದೇಶ, ಇದಕ್ಕೆಲ್ಲ ಅವಕಾಶ ಕೊಡಬಾರದು ಅಂತ ಡಂಕನ್ ಟ್ವೀಟ್ ಮಾಡಿದ್ದಾನೆ. ಅಮೆರಿಕದ ವರ್ತನೆಯಿಂದ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಅಮೆರಿಕ ಭಾರತವನ್ನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದೆ. ರಾಜತಾಂತ್ರಿಕತೆಯಿಂದ ಹಿಡಿದು ಧಾರ್ಮಿಕ ವಿಚಾರದವರೆಗೆ ಕೂಡ ಯಾವುದನ್ನ ಕೂಡ ಬಿಡ್ತಾ ಇಲ್ಲ. ಮೊದಲು ಟ್ಯಾಕ್ಸ್ ಹಾಕಿ ಧಮ್ಕಿ ಹಾಕಿದ ಅಮೆರಿಕ ಈಗ ವೀಸಾದ ವಿಚಾರದಲ್ಲಿ ಭಾರತೀಯರ ಮೇಲೆ ಅದ್ಯಾವ ರೀತಿಯ ಕಾನೂನು ತಂದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಮುಂದೆ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಕರಾಳ ದಿನಗಳು ಬರೋದ್ರಲ್ಲಿ 2 ಮಾತಿಲ್ಲ. ಅಮೆರಿಕ ಎತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ಪೋಸ್ಟ್ ಉತ್ತರ ಕೊಡ್ತಾ ಇದೆ. ಈತ ಏನೋ ರಾಜಕಾರಣಿ, ರಾಜಕೀಯದ ವಿಚಾರದಲ್ಲಿ ಹಾಕಿರಬಹುದು, ಆದರೆ ಅಲ್ಲಿನ ಜನ ಈ ಪೋಸ್ಟ್ಗೆ ಮಾಡಿರುವ ಕಾಮೆಂಟ್ ನೋಡಿದ್ರೆ ಅಮೆರಿಕ ಕಂಪ್ಲೀಟ್ ಆಗಿ ಬದಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಮೆರಿಕ ಹಿಂದೆಲ್ಲ ಧಾರ್ಮಿಕತೆಗೆ ಅಷ್ಟೊಂದು ಒತ್ತು ಕೊಟ್ಟ ದೇಶವೇ ಅಲ್ಲ. ಧಾರ್ಮಿಕ ವಿಚಾರಗಳು ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ. ಅಲ್ಲಿ ಎಲ್ಲದಕ್ಕೂ ಅವಕಾಶಗಳಿತ್ತು. ಧರ್ಮದ ವಿಚಾರ ಅಮೆರಿಕದಲ್ಲಿ ಸಿಲ್ಲಿ ಮ್ಯಾಟರ್ ಆಗ್ತಾ ಇತ್ತು. ಆದರೆ ಈಗ ಹಾಗಿಲ್ಲ. ನಮ್ದು ಕ್ರಿಶ್ಚಿಯನ್ ದೇಶ ಅನ್ನುವ ಮಟ್ಟಿಗೆ ಅಮೆರಿಕ ಬಂದು ನಿಂತಿದೆ.
ಈ ಪೋಸ್ಟ್ಗೆ ಕಾಮೆಂಟ್ ಮಾಡಿರುವ ಅಮೆರಿಕನ್ನರು ಕೇವಲ ಪ್ರತಿಮೆ ಮಾತ್ರವಲ್ಲ, ಅಮೆರಿಕಾದಲ್ಲಿ ಯೋಗವನ್ನ ಕೂಡ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗಕ್ಕೂ ಕೂಡ ಧಾರ್ಮಿಕತೆಯನ್ನ ಅಂಟಿಸುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಗೊತ್ತಾ, ಅಮೆರಿಕಾದಲ್ಲಿ ಈಗ ಕ್ರಿಶ್ಚಿಯನ್ ಯೋಗ ಅನ್ನೋದು ಟ್ರೆಂಡ್ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಯೋಗದ ವಿಚಾರದಲ್ಲಿ ಭಾರತದ ಹೆಸರು ಬರಬಾರದು, ಅದರ ಹಿಂದೆ ಇರುವ ಹಿಂದೂಗಳ ಕೊಡುಗೆ ಮುಂದಿನ ಪೀಳಿಗೆಗೆ ಗೊತ್ತಾಗಬಾರದು ಅಂತ ಯೋಗಕ್ಕೆ ಕ್ರಿಶ್ಚಿಯನ್ ಯೋಗ ಅನ್ನುವ ಹೆಸರು ಕೊಡಲಾಗಿದೆ. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಕ್ರಿಶ್ಚಿಯನ್ ಯೋಗದ ವಿಡಿಯೋಗಳು ಸಿಗ್ತಾವೆ. ಕ್ರಿಶ್ಚಿಯನ್ನರು ಯೋಗ ಮಾಡಬಾರ್ದು, ಅದು ಧಾರ್ಮಿಕತೆಗೆ ವಿರುದ್ಧವಾಗಿದ್ದು ಅನ್ನುವ ಚರ್ಚೆ ಶುರುವಾದಾಗ ಇಂಥದ್ದೊಂದು ಕ್ರಿಶ್ಚಿಯನ್ ಯೋಗ ಶುರುವಾಗಿದ್ದು. ಭಾರತ ಹಾಗೂ ಬೇರೆ ದೇಶಗಳಿಗಿರುವ ವ್ಯತ್ಯಾಸ ನೋಡಿ. ನಮ್ಮದು ಜಾತ್ಯತೀತ ದೇಶ, ಇಲ್ಲಿ ಎಲ್ಲ ಧರ್ಮದವರಿಗೂ ಸಮಾನ ಅವಕಾಶ ಇದೆ. ಯಾವ ಪ್ರತಿಮೆಯನ್ನ ಬೇಕಾದರೂ ನಮ್ಮಲ್ಲಿ ಮಾಡಬಹುದು. ಅದೇ ಅಮೆರಿಕಾದಂತಹ ಮುಂದುವರಿದ ದೇಶದಲ್ಲಿ ಕೂಡ ಹಿಂದೂ ದೇವರ ಪ್ರತಿಮೆ ಮಾಡಿದ್ರೆ ಅದಕ್ಕೆ ಈ ರೀತಿಯ ಪ್ರತಿಕ್ರಿಯೆಗಳು ಬರ್ತಾವೆ. ರಾಜಕಾರಣಿಗಳು ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಂತ ನಿಮ್ಗೆ ಅನಿಸಬಹುದು. ಕೇವಲ ರಾಜಕಾರಣಿಗಳು ಮಾತ್ರ ಈ ವಿಚಾರದ ಬಗ್ಗೆ ಮಾತನಾಡಿದ್ರೆ ಈ ವಿಷಯ ಅಷ್ಟೊಂದು ಸೀರಿಯಸ್ ಆಗ್ತಾ ಇರಲಿಲ್ಲ. ಅಮೆರಿಕದ ಸರ್ಕಾರವೇ ಈ ವಿಚಾರದ ಬಗ್ಗೆ ಮಾತನಾಡಿಬಿಟ್ಟಿದೆ. ಈ ಬಗ್ಗೆ ನೇರವಾಗಿ ಮಾತನಾಡದೇ ಇದ್ರೂ ಧಾರ್ಮಿಕ ವಿಚಾರದ ಬಗ್ಗೆ ದಿ ವೈಟ್ ಹೌಸ್ ಅನ್ನುವ ಪೇಜ್ನಲ್ಲೇ ಪೋಸ್ಟ್ ಮಾಡಲಾಗಿದೆ. ಧಾರ್ಮಿಕತೆ ಇಲ್ಲದೆ ಯಾವ ದೇಶ ಕೂಡ ಇಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ. ಅಮೆರಿಕ ಕಂಪ್ಲೀಟ್ ಆಗಿ ಧಾರ್ಮಿಕತೆಯೆಡೆಗೆ ತಿರುಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಇಲ್ಲಿವರೆಗೆ ಅಮೆರಿಕದಂತಹ ದೇಶದಲ್ಲಿ ಒಂದು ಪಾಲಿಸಿ ಇತ್ತು, ಧರ್ಮ ಅನ್ನೋದು ಮನೆಯಲ್ಲಿ ಚರ್ಚ್ನಲ್ಲಿ ಮಾತ್ರ ಇರಬೇಕು, ಅದು ಯಾವತ್ತೂ ಕೂಡ ಸರ್ಕಾರದ ಹಂತಕ್ಕೆ ಬರಬಾರದು. ಈ ಪಾಲಿಸಿಯನ್ನ ಅಮೆರಿಕ ಪಾಲಿಸಿಕೊಂಡು ಬರ್ತಾ ಇತ್ತು. ಆದರೆ ಈಗ ಸರ್ಕಾರಿ ಟ್ವಿಟ್ಟರ್ ಹ್ಯಾಂಡಲ್ನಲ್ಲೇ ಧಾರ್ಮಿಕತೆ ಇಲ್ಲದೆ ದೇಶವೇ ಇಲ್ಲ ಅಂತ ಹೇಳ್ತಾ ಇದೆ. ಇಂತಹ ಪೋಸ್ಟ್ಗಳಿಗೆ ಬರ್ತಾ ಇರುವ ಕಾಮೆಂಟ್ಗಳನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಕೆಲವರಂತೂ ಅಮೆರಿಕವನ್ನ ಕ್ರಿಶ್ಚಿಯನ್ ದೇಶ ಅಂತ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಈ ವಿಚಾರದಲ್ಲಿ ಸಂವಿಧಾನವನ್ನೇ ಬದಲು ಮಾಡಬೇಕು, ಸಂವಿಧಾನದಲ್ಲೇ ಅಮೆರಿಕವನ್ನ ಕ್ರಿಶ್ಚಿಯನ್ ದೇಶ ಅಂತ ಘೋಷಣೆ ಮಾಡಬೇಕು ಅಂತ ಅಲ್ಲಿನ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಜನರ ಈ ಅಭಿಪ್ರಾಯಗಳಿಗೆ ಸರ್ಕಾರ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಟ್ರಂಪ್ ತಮ್ಮ ಅಧಿಕಾರ ಅವಧಿಯನ್ನ ಮುಗಿಸೋದಕ್ಕಿಂತ ಮುನ್ನ ಅಮೆರಿಕವನ್ನ ಕ್ರಿಶ್ಚಿಯನ್ ದೇಶ ಅಂತ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಪೋಪ್ ಆಯ್ಕೆ ಸಂದರ್ಭದಲ್ಲಿ ಕೂಡ ಟ್ರಂಪ್ ಪೋಪ್ ಸ್ಥಾನಕ್ಕೆ ನನ್ನನ್ನ ಕೂಡ ಪರಿಗಣಿಸಬೇಕು ಅಂತ ಹೇಳಿದ್ದು ನಿಮಗೆ ನೆನಪಿರಬಹುದು. ಇತ್ತೀಚೆಗಷ್ಟೇ ಟ್ರಂಪ್ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಅಮೆರಿಕಾಗೆ ಧರ್ಮವನ್ನ ವಾಪಸ್ ಕರೆಸ್ಕೊಳ್ತಾ ಇದ್ದೇವೆ, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಓಪನ್ ಆಗಿಯೇ ಹೇಳಿಕೆ ಕೊಟ್ಟಿದ್ರು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕಾದ ಸಂವಿಧಾನದಲ್ಲಿ ಒಂದು ಪದವನ್ನ ಬಳಕೆ ಮಾಡಲಾಗಿದೆ, ಸಪರೇಷನ್ ಆಫ್ ಚರ್ಚ್ ಆ್ಯಂಡ್ ಸ್ಟೇಟ್. ಅಂದ್ರೆ ಧರ್ಮವೇ ಬೇರೆ, ಸರ್ಕಾರವೇ ಬೇರೆ ಅನ್ನೋದು ಇದರ ಅರ್ಥ. ಆದರೆ ಟ್ರಂಪ್ ಧರ್ಮ ಮತ್ತು ಸರ್ಕಾರವನ್ನ ಒಂದು ಮಾಡೋದಕ್ಕೆ ಹೊರಟಿದ್ದಾರೆ. 2 ವರ್ಷದಲ್ಲಿ ಸಂವಿಧಾನದಲ್ಲೇ ಇರುವ ವಾಕ್ಯವನ್ನ ಬದಲಾವಣೆ ಮಾಡಿದ್ರು, ಅಚ್ಚರಿ ಇಲ್ಲ. ಇದಕ್ಕಾಗಿ ಟ್ರಂಪ್ ಒಂದು ಕಮಿಟಿಯನ್ನ ಕೂಡ ಮಾಡಿದ್ದಾರೆ. ಕಮಿಟಿ ಅಧ್ಯಯನ ನಡೆಸಿ ಧಾರ್ಮಿಕತೆಯ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕು ಅನ್ನೋದನ್ನ ಸೂಚಿಸುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕಾದಲ್ಲಿ 69% ಕ್ರಿಶ್ಚಿಯನ್ನರಿದ್ದಾರೆ, 7% ಬೇರೆ ಬೇರೆ ಧರ್ಮದವರಿದ್ದಾರೆ. ಆದರೆ 29% ಮಂದಿ ಯಾವುದೇ ಧರ್ಮವನ್ನ ಪಾಲಿಸೋದಿಲ್ಲ. ಇವರೆಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ನಮಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಟ್ರಂಪ್ ಬಹುಸಂಖ್ಯಾತರ ಮನವೊಲಿಸುವ ಪ್ರಯತ್ನದಲ್ಲಿ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನುವ ಮಾತಿದೆ. ಅದೇನೇ ಇರಲಿ, ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಮಹತ್ವವಿದೆ, ಆದರೆ ಅದು ಅತಿಯಾಗಬಾರದು ಅಷ್ಟೇ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.